ಅಮ್ಮೋಗಿ ಧರ್ಮರಕ್ಷಣೆ ಸಲುವಾಗಿ ಹೋಗ್ತೀಯ ಮಗ? ತಂದೆ, ಹೋಗ್ತಾ ಇದ್ದೀನಿ. ನಿನ್ನ ಸೇವೆ ನಿನ್ನ ಬಿಟ್ಟು ಹೋಗೋದಂದರೆ ನನಗೆ ದುಃಖ ಆಗುತ್ತೆ ತಂದೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು. ನಿನಗೆ ಹಾಗೆ ಕಳಿಸೋದಿಲ್ಲ. ಭಕ್ತರ ಇಷ್ಟಾರ್ಥಗಳೆಲ್ಲ ಈಡೇರಿಸುವಂಥ ವರಗಳು ಕೊಡ್ತೀನಿ ಅಂತಾನೆ ಪರಮಾತ್ಮ. ಅವೆಂಥ ವರಗಳು? ಕೈಲಾಸದಲ್ಲಿ ಕಾಜಿನ ಕಂಬಿನೊಳಗೆ ಈಗೇನು ನಮ್ಮ ಒಡೆಯರುಗಳ ಹೆಗಲ ಮ್ಯಾಗ ಹಾಕೋತಾರೆ ನೋಡ್ರಿ, 3 ಎಣಿನ ಶಾಡಿ. ಅದು ಮೊಟ್ಟ ಮೊದಲಿಗೆ ಕೈಲಾಸದಲ್ಲಿ ಇತ್ತು. ಅದು ಹೇಗಿತ್ತು ಅಂತಂದ್ರೆ, ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದು ಸಲ ಈ ಸೃಷ್ಟಿಯ ಉತ್ಪತ್ತಿಗಾಗಿ ತಪಸ್ಸನ್ನಾಚರಣೆ ಮಾಡಿದರಂತ. ಆ ತಪಸ್ಸಿನ ಸತ್ಫಲವಾಗಿ ಜಡೆಗಳೆಲ್ಲ ಬೆಳೆದು ಬಂದಿದ್ದು ಅಂತ ಅವರ ಜಡೆಗಳಿಂದೇ ಆ ಕಂಬಳಿಯನ್ನು, ಆ ಜಾಡಿಯನ್ನು ನಯಿಸಿದ್ರಂತ. ಅದರ ಸಂಕೇತಕವೇ ಆ ಜಾಡಿಗೆ 3 ಬಿಳಿ ಪಟ್ಟಿ ಅದಾವೆ. ನೋಡ್ತಿರಲ್ಲ ನೀವು, ನಮ್ಮ ಒಡೆಯರ ಹಾಕ್ಕೊಳ್ಳೋದು 3 ಬಿಳಿ ಪಟ್ಟಿ. ಆ ಬಳಿಕ ಪಾರ್ವತಿ ಅಂದ್ಲಂತ, ಅಲ್ಲ ನಿಮ್ದ ಗುರ್ತಾತು, ನಂದೇನು ಗುರ್ತಿದ್ರಾಗ ಅಂದ್ಕೂಡಲೇ ಆಕಿನ ಒಂದು ತಪಸ್ಸಿನಿಂದ ಆ 3 ಏಣಿನ ಮಗ್ಗಲ್ಕ ಒಂದು ಸೂಜಿ ಎಳೆಯಷ್ಟು ಮುತ್ತಿನ ಎಳೆ ಅಂತ ಬರ್ತದದ್ರ ಜಾಡಿ. ಅದನ್ನ ತಪಸ್ಸಿನಿಂದ ಮಾಡಲ್ಪಟ್ಟಂಥ ಜಾಡಿ ಅಂತ. ಅಂಥ ಮಹಾಪುರುಷರಿಗೆ ಅದು ವರದಾನವಾಗಿ ಕೊಡಬೇಕಂತ ಕಾಜಿನ ಕಂಬಿನೊಳಗಿತ್ತಂತ. ನಾವು ಹಾಡುತ್ತಿದ್ದೆವು, ಕೈಲಾಸದೊಳಗ ಇತ್ತೋ ಕಾಜಿನ ಕಂಬಿನ ಒಳಗ, ಅಮ್ಮೋಗಿಗೆ ಸಾಯೈತೋ ಈ ಕಂಬಳಿ, ಹಾವಾಗಿ ಹರಿತಿತ್ತೋ ಚೇಳಾಗಿ ಚಿಮ್ಮಿತ್ತೋ, ಬೆಂಕಿಯಾಗಿ ಉರಿತಿತ್ತೋ ಈ ಕಂಬಳಿ. ದೃಷ್ಟಿಲೇ ನೋಡಿದ ತೆಕ್ಕಿಲೆ ಹೊಡೆದಿದ, ಹೆಗಲ್ ಮ್ಯಾಗ ಬಂದಿತೋ ಈ ಕಂಬಳಿ. 3 ಎಣಿನ ಕಂಬಳಿ ಯಾರ್ಯಾರು ಪಡೆದಿಲ್ಲ, ನಾಡಗೌಡ ಮೊಗ ಸಿದ್ಧ ಪಡೆದನೋ ಈ ಕಂಬಳಿ. ಮಳಿಯ ಸಿದ್ಧನ ಮಗ, ಬೆಳೆಯ ಸಿದ್ಧನ ಮಗ, ಅವರಿಗೆ ವರವೈತೋ ಈ ಕಂಬಳಿ. ಇಂಥ ಕಂಬಳಿ ಕಾಜಿನ ಕಂಬಿನೊಳಗಿತ್ತಂತ. ಶಿವ ಹೇಳ್ತಾನ, ಅಪ್ಪ ಇದು ನಿನಗೆ ಮೀಸಲವಾದ ಕಂಬಳಿ, ಇದು ನೀ ಏನು ಇಚ್ಛಾ ಮಾಡ್ತಿ ಅದು ಕೊಡುವಂಥ ಕಂಬಳಿ. ಮಳೆ ಇಲ್ಲದ ಸಮಯದಲ್ಲಿ ಒಕ್ಕಲಿಗನಿಗೆ ಆ ಬೀಸಿದೆ ಅಂತಂದ್ರೆ ಮಳೆ ಬರುತ್ತದೆ. ಇಲ್ಲ ಹೆಗಲ ಮೇಗ ಹತ್ತುಕೊಂಡು ನಾಗ ಬೆತ್ತ ತಗೊಂಡು ನೀ ನುಡಿ ಮಾಡಿದಿ ಅಂತ ನುಡದಂತೆ ನಿಸರ್ಗ ನಿನ್ನ ಕೈ ಸ್ವಾಧೀನ ಆಗ್ತದೆ. ಬಹಳ ಸಾಮರ್ಥ್ಯ ಇದು ನಿನಗೆ, ಹೋಮದ ಕಂಬಳಿ ಅಂತ ಹೇಳಿದ. ಬಳಿಕ ಯೋಗದಂಡ, ನೇಮದ ಬೆತ್ತ ಅಂಥೇಳಿ ಕೊಟ್ಟ. ಅದರ 2 ವೈಶಿಷ್ಟ್ಯ ಅದಾವ. ಏನಂತಂದ್ರೆ, ಜಾರಿದರ ಉರ್ಲಕ್ಕ, ಮೀರಿದ್ರೆ ಹೇರ್ಲಕ್ಕ ಬೆತ್ತ. ಹೋಮದ ಕಂಬಳಿ, ನೇಮದ ಬೆತ್ತ, ಒಡ್ಡಿ ವಾಲಗ, ಕಂಚಿನ ಕೈತಾಳ, ಹುಟ್ಟ ಬಂಜರಿಗೆ ತೊಟ್ಟಿಲ ಭಾಷಿ, ಕಾಮಧೇನು ಕಲ್ಪವೃಕ್ಷ. ಈ ಮತ್ತೇನಪ್ಪ? ಬಲಗೈ ಧೂಪರತಿ, ಎಡಗೈ ಯಡಿಯೂರ ಸಂಕ. ಮತ್ತೇನಪ್ಪ? ಯಪ್ಪ ಸ್ವಾಮಿಗಳು ಮಾಂತಯ್ಯಪ್ಪ ಮುಂದೆ ಹೇಳ್ತಾನೆ, ತಂದೆ ಇನ್ನು ಮುಂದೆ ಏನು ಕೊಡಬೇಕು ಅಂದ್ರೆ, ಭಕ್ತರಿಗೆ ಭಾಗ್ಯ ಕೊಡು, ನನ್ನ ಮಕ್ಕಳಿಗೆ ಬಡತನ ಕೊಡು. ಯಾರು ಬೇಡ್ಯಾರಿ ಹೇಳ್ರಿ? ಯಾವ ಪುರಾಣದಲ್ಲಿ ಹಿಂಗೆ ಬರದೈತಿ? ನನ್ನ ಮಕ್ಕಳಿಗೆ ಬಡತನ ಕೊಡು, ಭಕ್ತರಿಗೆ ಭಾಗ್ಯ ಕೊಡು, ಸದಾ ನಿನ್ನ ಕೃಪೆ, ಸದಾ ನೀನು ನನ್ನ ಜೊತೆಯಲ್ಲಿರಬೇಕು ಅಂಥೇಳಿ ಸದ್ಗುರುನಾಥನ ಶ್ರೀಚರಣಕ್ಕೆ
ಎರಗುತ್ತಾನೆ. ಶಿವನ್ನು ತಥಾಸ್ತು ಒಂದ ಮಳಿಕೇಲಿ ಬೆಳಿಕೇಲಿ ಇವುಗಳೆಲ್ಲ ಕೊಟ್ಟು ನೀನು ಭೂಲೋಕಕ್ಕೆ ಹೋಗಬೇಕು ಅಂತ ತಲೆ ಮೇಲೆ ಹಸ್ತಿಟ್ಟು ಕರ್ಣಕ್ಕೆ ಮಹಾಮಂತ್ರ ಓಂ ಸುಮಂತಕ್ಕಂಥ ಮಂತ್ರವನ್ನು ಬೋಧಿಸಿ ಗುರು ದೀಕ್ಷೆಯನ್ನು ಕೊಟ್ಟು ಸದಾ ಗುರುವಿನ ರಕ್ಷಾ ಕವಶ ನಿನ್ನನ್ನು ರಕ್ಷಣೆ ಮಾಡ್ತಾ ಇದೆ. ನೆರಳು ಬಿಟ್ಟು ದೇಹ ಇಲ್ಲ, ದೇಹ ಬಿಟ್ಟು ನೆರಳಿಲ್ಲ. ಹೇಗವೋ ಹಾಗೆ ಸದಾ ನಾನು ಆ ನೆರಳಿನಂತೆ ನಿನ್ನ ಜೊತೆಯಾಗಿರುತ್ತೇನೆ ಅಮೋಘ ಸಿದ್ಧ. ಶೀಘ್ರವಾಗಿ ನೀ ಭೂಲೋಕಕ್ಕೆ ಹೋಗು ಅಂದಾಗ ಅಮೋಘ ಸಿದ್ಧ ಹೇಳ್ತಾನೆ, ಗುರುವೇ ನಾ ಹೋಗ್ತೀನಿ, ನನ್ನ ಜೊತೆ ನೀ ಬರಬೇಕು. ಅವಾಗ ಶಿವ ಹೇಳ್ತಾನೆ, ಬರ್ತೀನಿ, ಆದ್ರೆ ನೀನು ಭೂಲೋಕಕ್ಕೆ ಹೋಗುವ ತನಕ ನನಗೆ ಮರಳಿ ನೋಡಬೇಡ. ಆಯಿತು ಗುರುದೇವ. ನಮಸ್ಕರಿಸಿದ, ಸರ್ವ ಸಾಹಿತ್ಯವೆಲ್ಲ ತಗಂಡ, ಭೂಲೋಕಕ್ಕೆ ತಾಯಿ ತಂದೆ ನಮಸ್ಕಾರ ಮಾಡಿ ಹೊರಟ. ಭೂತಾಳ ಸಿದ್ಧ ಬಾಗಲಾಗಿದ್ದ ಅವನ ಜೊತೆ ತಗೊಂಡು ಹೊರಟ್ಬಿಟ್ಟ. ಮೊದಲಿಗೆ ಎಲ್ಲಿಗೆ ಬಂದ ಅಂತಂದರೆ ಮಂದಲಗಿರಿ ಪರ್ವತಕ್ಕೆ ಇಳಿತಾ ಇದ್ದ. ಅಲ್ಲಿ ಕಾಡಿನೋಳು ವಾಸಿಸುವಂಥ ಜನರಿಗೆ ಮನುಕುಲ ಧರ್ಮದ ತತ್ವವನ್ನು ಉಪದೇಶಿಸಿ ಅವರಿಗೆಲ್ಲ ಪ್ರಾಣಿ ಹಿಂಸೆಯನ್ನು ಬಿಡಿಸಿ ಪರಮಾತ್ಮನ ಭಕ್ತರಾಗಲಿಕ್ಕೆ ಅವರಿಗೆಲ್ಲ ಉಪದೇಶ ಮಾಡಿ ನಂತರ ದ್ರೋಣಾಗಿರಿಗೆ ಬರುತ್ತಾನೆ. ಅಲ್ಲಿಯೂ ಕೆಲವು ಕಾಲಗಳಿದ್ದುಕೊಂಡು ಕಾಡಿನೊಳಗಿರತಕ್ಕಂಥ ಜನರಿಗೆಲ್ಲ ಸಂಸ್ಕಾರ ಕೊಟ್ಟು ಅಲ್ಲಿ ಜಪತಪಾದಿಗಳನ್ನು ಮಾಡಿ, ಮೂರನೇದಾಗಿ ನಮ್ಮ ಭಾರತ ದೇಶದ ವರಪ್ರಧಾನವಾದಂಥ ಕ್ಷೇತ್ರ ಅದು ಶೈಲ್ಯ ಪರ್ವತ, ನಾವೆಲ್ಲ ಕರೆಯುವುದು ಶ್ರೀಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ. ಆ ಕ್ಷೇತ್ರದ ಬಗ್ಗೆನೂ ಕೂಡ ದೊಡ್ಡ ಇತಿಹಾಸ ಇದೆ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವನಿಗೆ ಯಾಕೆ ಹೆಸರಾಯಿತು, ಯಾವಾಗಾತು, ಹ್ಯಾಂಗಾತು, ಇದನ್ನು ಕುರಿತು ಒಂದು ದಿನದ ಪುರಾಣದ ಆಮೇಲೆ ನೋಡೋಣ. ಅಲ್ಲಿ ಬಂದು ಪಾತಾಳಗಂಗೆ ಸ್ನಾನ ಮಿಂದು ಮಾಡಿ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಕಂಬಳಿ ಗದ್ದಿಗೆಯನ್ನು ಮಾಡಿ ತಪಸ್ಸು ಮಾಡ್ತಾ ಇದ್ದಾನೆ. ಆ ಜಾಗಕ್ಕೆ ನೀವಿಗೆಲ್ಲ ಮೊದಲಿನ ಹೆಸರು ಕಂಬಳಿ ಮಠ, ಅದು ಈಗ ಹೋಗಿ ಕಮರಿ ಮಠ ಆಗ್ಯದ. ಕಂಬರಿ ಮಠ ಆಗ್ಯದ, ಕಂಬರಿ ಮಠ ಆಗ್ಯದ. ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದ ತಗೊಂಡು ಅವರು ಮತ್ತೆ ತಮ್ಮ ಈ ಆಂಧ್ರ ಪ್ರದೇಶವನ್ನು ಬಿಟ್ಟು ಯಮುನಾ ನದಿ ದಂಡಿ ಮೇಲೆ ಅಂದರೆ ಹಸ್ತನಾಪುರ, ದಿಲ್ಲಿ, ಆ ಪರಿಸರದೊಳಗೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿನೊಳಗೆ ಪಾಂಡವಾದಿಯ ಪುತ್ರಾದಿಗಳು 5 ಜನ, ಧರ್ಮ, ಅರ್ಜುನ, ಭೀಮ, ನಕುಲ, ಸಹದೇವರು ಕೃಷ್ಣ ಪರಮಾತ್ಮನ ಸಲಹೆಯದಂತೆ ಕೊನೆಗೆ ಅವರು ಕೈಲಾಸಕ್ಕೆ ಹೋಗುವ ತತ್ಪೂರ್ವದಲ್ಲಿ 21 ಯಜ್ಞಗಳನ್ನು ಮುಗಿಸಿಕೊಂಡು ಅವರು ಪರಮಾತ್ಮನ ಸ್ವರ್ಗಶಿರ ಅವರಿದ್ರಲ್ಲ, 21 ಯಜ್ಞದ ಕೊನೆ ಯಜ್ಞದೊಳಗೆ ಭಗವಾನ್ ಕೃಷ್ಣ ಹೇಳಿದ್ದಂತ ಯಮುನಾ ನದಿ ದಂಡಿ ಮೇಲೆ ಒಬ್ಬ ಮಹಾನ್ ತಪಸ್ವಿ 7 ಯುಗ ಭಕ್ತಿ ಮಾಡಿದ್ದಾನೆ, ಪರಮಾತ್ಮನ ಸೇವಾ ಮಾಡಿದ್ದಾನೆ. ಅವನ ಕೃಪಾಶೀರ್ವಾದ ಪಡೆಕೊಂಡು ನೀವೆಲ್ಲ ತೊಲಗಿದ ನಂತರ ಈ ಕಲಿಯ ಪ್ರಭಾವ ಉಪಟಳ ಆಗುತ್ತಾ ಇದೆ, ಅವನೇ ರಕ್ಷಣೆ ಮಾಡಲು ಬಂದಿದ್ದಾನೆ. ನಿಮ್ಮ ಯಜ್ಞ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಆಮಂತ್ರಿಸಿ ಈ ಹಸ್ತನಾಪುರದ ಆಸ್ಥಾನದೊಳಗೆ ಆ ಸತ್ಪುರುಷರ ದಿವ್ಯಾರ್ಪಣೆ ಆಗಬೇಕು ಅಂಥೇಳಿ ಭೀಮಾರ್ಜುನರಿಗೆ ಧರ್ಮರಾಯನಿಗೆ ಹೇಳಿದಾಗೆ ಎಲ್ಲರೂ ಕೂಡಿಕೊಂಡು ಯಮುನಾ ನದಿ ದಂಡಿಗೆ ಬಂದು ಋಷಿವರ್ಯ ಅಮೋಘ ಸಿದ್ಧರಿಗೆ ಆಮಂತ್ರಿಸಿ ಆ ಯಜ್ಞ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರು. ಬಂದಮೇಲೆ ಅವರ ಅರ್ಘ್ಯಪಾದ ಪೂಜಾ ಉಚ್ಛಾಸನ ಕೊಟ್ಟು ಯಜ್ಞ ಸಮಾರಂಭ ಪ್ರಾರಂಭಿಸಿದರು. ಮುಂದೆ ಪಾಂಡವರ ತಾಯಿಯಾಗಿರತಕ್ಕಂಥ ಕುಂತಿಯು ಅಮೋಘ ಸಿದ್ಧನ ವಿಶಿಷ್ಟ ರೂಪ, ದೇಹದ ಕಾಂತಿ, ಮುಖದ ತೇಜಸ್ಸು, ತ್ರಿಪುಂಡ ಧಾರಣ, ಜಟಜೂಟಧಾರಿ, ಹೆಗಲ ಮ್ಯಾಗ 3 ಎಣ್ಣಿನ ಜಾಡಿ, ಕೈಯೋಳು ಯೋಗದಂಡ, ಆವಿಗೆ ರುದ್ರಾಕ್ಷಿ, ಇದನ್ನು ನೋಡಿ ಅವ್ರ ಮೇಲೆ ಬಹಳ ಭಕ್ತಿ ಆಗ್ತಾ ಇದೆ. ಯಜ್ಞ ಕಾರ್ಯ ಮುಗಿದ್ರೂ ಕೂಡ ಅವರಿಗೆ ಬಳಿ ಕೊಡ್ತಾ ಇಲ್ಲ.
ಸ್ವಾಮಿ ಒಡೆಯ, ನೀವು ನಮ್ಮನೆಯಲ್ಲೇ ಇರಬೇಕು. ನಾನು ಕೊನೆವರೆಗೆ ನಿಮ್ಮ ಪಾದ ಪೂಜೆ ಮಾಡಿ ನಿಮ್ಮ ಸೇವಾ ಮಾಡಿ ನಾ ಧನ್ಯಳಾಗುತ್ತೇನೆ ಅಂಥೇಳಿ ಕುಂತಿ ಕೇಳ್ಕೊಂಡಾಗ ಅಮೋಘಸಿದ್ಧ ಹೇಳ್ತಾರಂತ, ಅಮ್ಮ ನನಗೆ ಶಿವನು ಒಂದೇ ಜಾಗದಲ್ಲಿ ಕುತ್ಕೊಂಡು ಪ್ರಸಾದ ಇಲ್ಲ ಕಳಿಸಿಲ್ಲ. ನಾನು ಈ ಮನುಕುಲವನ್ನು ಉದ್ಧಾರ ಮಾಡಬೇಕು. ನಾನು ಇನ್ನೂ ಕೂಡ ಈ ಕಾಡಿನಲ್ಲಿ ಸಂಚಾರ ಮಾಡಬೇಕು. ಅದಕ್ಕೆ ನಾನು ನಿತ್ಯ ಇರೋಕ್ಕಾಗಲ್ಲ. ವಾರಕ್ಕೊಮ್ಮೆ ನಿಮ್ಮ ಮನೆಗೆ ಬಂದು ನಾನು ಪ್ರಸಾದ ಮಾಡುತ್ತೀನಿ. ಕುಂತಿಗೆ ಆಜ್ಞೆ ಮಾಡಿದ್ರು. ಬಳಿಕ ವಾರಕ್ಕೊಮ್ಮೆ ಬರ್ತಿದ್ರಂತ. ಆಗಲೇ ಅಮೋಘ ಸಿದ್ಧರಿಗೆ ವಾರದ ಒಡೆಯರೆಂದು ನಾಮಕರಣ ಮಾಡಿದಳು ಕುಂತಿಯು. ಒಡೆಯ ಇದವರಿಗೆಲ್ಲ ಗೊತ್ತದು, ನಿಘಂಟದೊಳಗೆ ಹೇಳ್ತಾನೆ, ಎಲ್ಲ ಶಬ್ದಗಳ ಅರ್ಥ ಇದೆ. ಒಡೆಯ, ಅರಸ, ಧನಿ, ದೇಸಾಯಿ ಏನದಾವಲ್ಲ ಇವು ಶಬ್ದಗಳು, ಇವಕ್ಕೆ ಹಿನ್ನೆಲೆ ಒಂದೊಂದು ಅರ್ಥ ಇದೆ ತಾಯಿ ತಂದೆಗಳೇ. ಕುಂತಿ ಕರೆದದ್ದೇ ಇಲ್ಲಿವರೆಗೆ ನಾವು ನೀವುಗಳೆಲ್ಲ ಅಮೋಘ ಸಿದ್ಧನ ಪರಂಪರೆಗೆ ಒಡೆಯರು ಅಂತ ಕರೀತೀವಿ. ಆಗಲೇ ಬಂದಿದ್ದು. ನಂತರ ಅಮೋಘ ಸಿದ್ದೇಶ್ವರರು ದಕ್ಷಿಣ ಭಾರತಕ್ಕೆ ಪ್ರಯಾಣ ಬೆಳೆಸುವಂಥ ಸಮಯದಲ್ಲಿ ಕುಂತಿನ ಹೇಳ್ತಾ ಇದ್ದಾರೆ, ಅಮ್ಮ ನಾನಿನ್ನು ಬಳಿಕ ಮೂಲ ಸ್ಥಾನಕ್ಕೆ ಹೋಗ್ಬೇಕು ನಾನು. ಅದಕ್ಕೆ ದಯವಿಟ್ಟು ನನ್ನನ್ನು ಬೆಳೆಕೊಡು ತಾಯಿ. ಕುಂತಿ ಹೇಳ್ತಾ ಇದ್ದಾಳೆ, ಅಪ್ಪಾಜಿ, ಹೇ ಋಷಿವರ್ಯ, ನಿನ್ನ ಮೇಲಿನ ಪ್ರೀತಿ ಭಕ್ತಿ ನಂದಿನ್ನೂ ಕಡಿಮೆಯಾಗಿಲ್ಲ. ಅದಕ್ಕೆ ಕೆಲವು ದಿವಸಗಳನ್ನು ತಾವಿರಬೇಕು ಅಂತ ಅಂದ್ಕೊಳ್ಳಿ. ಅವ್ರು ಹೇಳ್ತಾರೆ, ನನಗೆ ಶಿವನಾಜ್ಞೆ ಆಗಿದೆ. ನಿನ್ನ ಮಾತನ್ನು ಕೇಳ್ಕೊಂಡು ಇಲ್ಲಿ ಉಳ್ಕೊಂಡ್ರೆ ಅಪ್ಪನ ಮಾತು ಮೀರ್ದಂಗೆ ಆಗ್ತದೆ, ಗುರುವಚನ ಮೀರ್ದಂಗೆ ಆಗ್ತದೆ. ಆದ್ದರಿಂದ ನಿನ್ನ ಸೇವಾ ಮಾಡುವಂಥ ಭಾವ ಇದ್ದರೆ ನೀನು ಇನ್ನೊಂದು ಜನ್ಮವನ್ನು ತಾಳು. ಕುಂತಿ, ಇನ್ನೊಂದು ಜನ್ಮ ತಾಳು. ಅದು ಎಲ್ಲಿ ಅಂತಂದ್ರೆ ರಾಜ್ಯ ಮಹಾರಾಷ್ಟ್ರ, ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಬಬಲಾದಿ ಅಂತೊಂದು ಪುಟ್ಟ ಹಳ್ಳಿ ಇದೆ. ಅಲ್ಲಿ ಒಬ್ಬ ಧರ್ಮವಂತ ಮನುಷ್ಯ ಸಿದ್ಧಗೊಂಡಗೌಡ ಅಂಥೇಳಿ ಇದ್ದಾನೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಮೊದಲನೇ ಹೆಸರು ಸಿದ್ಧಗೊಂಡನ. ಮಲ್ಲಿಕಾರ್ಜುನಾಶ್ರಮಕ್ಕೆ ಬಂದ ಬಳಿಕ ಪೂಜ್ಯರು ಮತ್ತೊಂದು ನಾಮಕರಣ ಮಾಡಿದರು. ಸಿದ್ಧ ತೆಗೆದ್ರು, ಸಿದ್ದೇಶ್ವರ ಇಟ್ಟರು. ಹೀಗೆಲ್ಲ ಇರಲಿ. ಏನು ಹೇಳಕತ್ತಿದ್ದಪ್ಪ? ಸಿದ್ಧಗೊಂಡಗೌಡನ ಹೊಟ್ಟಿಲೆ ಹುಟ್ಟಿ ಬಾ. ಇಲ್ಲಿ ಕುಂತಿ ಅಂತ ನಿನ್ನ ಕರೆದಾರ, ಅಲ್ಲಿ ಕೊಂತೆವ್ವ ಅಂತ ಕರೀತಾರೆ. ಮಗಳೇ ಕೊಂತೆವ್ವ ಅಂತ ಕರೀತಾರೆ. ನೀನು ನನ್ನ ದ್ವಿತೀಯ ಪುತ್ರನಾದಂಥ ಬಿಳೇಣಿ ಸಿದ್ಧನ ಧರ್ಮಪತ್ನಿಯಾಗಿ ಬಂದು ನನ್ನ ಸೊಸೆಯಾಗುತ್ತಿ, ಆವಾಗ ನಿನ್ನ ಸೇವಾ ಪೂರ್ತಿಯಾಗುತ್ತದೆ ಅಂತ ಹೇಳಿದ್ದಾನೆ. ಕಸಗೊತ್ತಿರಿ ಯಾಕೆ ಹೊಡ್ರಿ? ಒಂದು ಕಲ್ಲು ಹೊಡೆದ್ರಿ ಯಾರಿಗಾರಿ? ಚಪ್ಪಾಳಿ ಹೊಡ್ರಿ, ಹೊಡಿಬೇಕು. ಹಿಂಗೆ ಯಾರು ಹೇಳ್ತಾರಪ್ಪ? ಅವ ಹೇಳ್ದಂಗೆ ಇಲ್ಲಿ ಹುಟ್ಟಿ ಬರ್ತಾಳ್ರಿ, ಮುಂದೆ ಬರ್ತದೆ ನ ಪುರಾಣದೊಳಗೆ. ಆ ಕಡೆಯಿಂದ ಅಮೋಘ ಸಿದ್ದೇಶ್ವರ ಹಸ್ತಿನಾಪುರ ಯಮುನಾ ನದಿ ದಂಡೆ ಮೇಲೆ ಪಾದಾಚಾರಿಗಳಾಗಿ ಯೋಗ ಮಾರ್ಗವಾಗಿ ವಿಜಯಪುರದ ಮೊದಲನೇ ಹೆಸರು ಗೀಜಗನಹಳ್ಳಿ ಪಟ್ಟಣ ಅಂತ ಬರುತ್ತೆ. ಸರ್, ಇತಿಹಾಸದಲ್ಲಿ ನೋಡಿ ನೀವು, ಅದಿಲಿಶಾಹಿಯಿಂದ ಅದಕ್ಕೆ ವಿಜಯಪುರ ಅಂತ ಬಂತು. ಹುಮ್ನಾಬಾದ್, ಸಿಕಿಂದ್ರಾಬಾದ್, ಹೈದರಾಬಾದ್ ಇವೆಲ್ಲ ಆ ಆಳಿದ ರಾಜ್ಯರಿಂದ ಹೆಸರು ಬಂತು. ಭಾರತ ಭೂಮಿಗೆ ಭರತನಿಂದ ಬಂತು. ತಾಯಿ ತಂದಿಗಳೇ, ವಿಜಯಪುರದ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿರತಕ್ಕಂಥ ಬೆಟ್ಟದ ಮೇಲೆ ಬಂದು ನಿಂತ್ಕೋತಾನೆ. ಆಗಲೇ ಗುರುವಿನ ನೆನಹು ಆಗುತ್ತೆ. ಅಮೋಘ ಸಿದ್ಧನಿಗೆ ಅಲ್ಲಿ ತನಕ ಗುರು ಹೊಳ್ಳಿ ನೋಡಬೇಡ ಅಂತ ಹೇಳಿದಾನಲ್ಲ, ಆದ್ದರಿಂದ ಗುರುವಿನ ಹೊಳ್ಳಿ ನೋಡ್ತಾ ಇಲ್ಲ. ಇಲ್ಲಿ ಬಂದ ಕೂಡಲೇ ಏನು ವಿಚಾರ ಮಾಡ್ತಾನವ ಅಂತಂದ್ರೆ, ಜಗದೊಡೆಯ ವಿಶ್ವನಾಥ ನೀಲಕಂಠ ಗೌರಿಹರ ಅಂಥಪ್ಪ ಗುರುದೇವನಿಗೆ ಈ ಗುಡ್ಡದ ಮ್ಯಾಲ ಈ ಕಲ್ಗಂಟಿಯದ ಗುರುವಿನ ಸ್ಥಾನ ಎಲ್ಲಿ ಮಾಡಬೇಕು ಅಂತ 4 ದಿಕ್ಕು ಸೋಸಿ ನೋಡರದಾಗ ಗುರು ಸೋಮಲಿಂಗ ಮಾಯಾಗಿಬಿಟ್ಟ. ಅದು ಹೇಗೆ ಅಂತಂದ್ರೆ,
ಮುಮ್ಮೆಟ್ಟಗುಡ್ಡದಿಂದ ಈಶಾನ್ಯ ದಿಕ್ಕಿಗೆ ಒಂದು ಶಿವಪುರ ಹಟ್ಟಿ ಅಂತ ಒಂದು ಹಳ್ಳಿ ಇದೆ. ಅದಕ್ಕೀಗ ಮಕಣಾಪುರ ಅಂತ ಕರೀತಾರೆ. ಅದರ ಸುತ್ತಮುತ್ತ 7 ಹಟ್ಟಿ, ಮಂಗ್ಯಾನ ಹಟ್ಟಿ, ಗುಂದ್ಯಾನ ಹಟ್ಟಿ, ಶಿವಪಾದ ಹಟ್ಟಿ, ಶಿವಪುರ ಹಟ್ಟಿ ಅಂತ ಸಣ್ಣ 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 ಹಳ್ಳಿಗಳು. ಆ ಶಿವಪುರ ಹಟ್ಟಿ ಒಳಗೆ ನರುಟೆ ನಾಗರಾಯಣ ಮನೆ ಹಿತ್ತಲದ ಕುರಿಯ ಗೊಬ್ಬರ ಡಿಗ್ಗಿ ಒಳಗೆ ಆಕಾಶಕ್ಕೆ ಮತ್ತು ಭೂಮಿಗೆ ಕೊಳ್ಮಿಂಚ ಹೊಡೆದಂಗ ಆಗಿ ಆಕಾಶದ ಜ್ಯೋತಿ ಬಂದು ಆ ತಿಪ್ಪಿ ಒಳಗೆ ಅದೃಶ್ಯ ಆದಂಗಾತಂತ. ಮಾಯಾದ ಆ ಜಾಗಕ್ಕೆ ಶಿವಪುರ ಹಟ್ಟಿ ಹೋಗಿ ಗುರುಮಾಯ ಆಗಿದ್ದಕ್ಕಾಗಿ ಮಕಣಾಪುರ ಅಂತ ಹೆಸರಾಯಿತು. ಗುರು ಹೇಳ್ತಾನೆ, ಅಮ್ಮೋಗಿ ನನ್ನ ಬಗ್ಗೆ ನೀ ಚಿಂತೆ ಮಾಡಬೇಡು, ಗುರು ಶಿಷ್ಯರು ಒಂದೇ ಜಾಗದಾಗ ಇರಬಾರದಪ್ಪ. ಶಂಕರಲಿಂಗ ಸಿದ್ಧಲಿಂಗಿಗೆ ಹೇಳಿಲ್ಲೇನು? 7 ಕೋಟಿ ಎಲ್ಲ ಲಿಂಗಗೆ ಸಿದ್ಧಲಿಂಗ ಹೇಳಿಲ್ಲೇನು? ಎಂಥ ಮಾತು. ಗಜದಂಡ ಸ್ವಾಮಿ ಗುರು ಸಿದ್ಧಾರೂಢರಿಗೆ ಹೇಳಿಲ್ಲೇನು? ಸಂಗಮನಾಥ ಬಸವಣ್ಣಗೆ ಹೇಳಿಲ್ಲೇನು? ಇಬ್ಬರು ಒಂದೇ ಜಾಗಕ್ಕಿರೋಕ್ಕಾಗಲ್ಲ, ನನಗೆ ನಿನಗೆ 3 ಹರಿದಾರೆ ಅಂತಾರ. ನಾ ಇಲ್ಲೇ ಇರ್ತೀನಿ, ಸೇವಾ ಮಾಡಂತ ಮುಮ್ಮೆಟ್ಟ ಗುಡ್ಡದ ಮೇಲೆ ಅಮೋಘ ಸಿದ್ದೇಶ್ವರ ಮಕಣಾಪುರದಲ್ಲಿ ಗುರುವಿನ ವಾಸ್ತವ್ಯ ಆಯಿತು. ತಾಯಿ ತಂದಿಗಳೇ, ಗುರು ಸೇವಾ ಮಾಡ್ತಾ ಹೊರಟು ಬಿಟ್ಟ. ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲಿಂದ ಗದ್ದಿಗೆ ಮಾಡಿದ, ಮುಳ್ಳಾಸನ್ ಮಾಡ್ಕಂಡ. ಅಲ್ಲೇ ಸದ್ಗುರುನಾಥನ ತಪಸ್ಸು ಮಾಡ್ಕೊಂಡು ಕೂಡ್ತಾ ಇದ್ದಾನೆ. ಪ್ರತಿನಿತ್ಯದಲ್ಲಿ ಮಧ್ಯರಾತ್ರಿಯೊಳಗೆ ಎದ್ಕೊಂಡು ಮಕಣಾಪುರಕ್ಕೆ ಹೋಗಿ ಗುರುಶಿವ ಮಾಡ್ತಿದ್ದ. ಆ ತಿಪ್ಪಿಯೊಳಗೆ ಐಕ್ಯವಾಗಿರತಕ್ಕಂಥ ಲಿಂಗ ಅಮೋಘ ಸಿದ್ಧ ಬಂದ ಕೂಡಲೇ ಹಗುರಾಗಿ ಮ್ಯಾಲ ಬರುತ್ತಿತ್ತಂತ. ಹಿಂಗೆ ಮೇಲೆ ಬಂದಾಗ ತಾನು ಒಯ್ದು ಶೀತಾಳ ಪತ್ರಿ ಪುಷ್ಪಾದಿಗಳ ಮಜ್ಜಲ್ ಮಾಡಿಕೊಂಡು ಪೂಜಾ ಮಾಡ್ತಿದ್ದಂತ. ಪೂಜಾ ಮಾಡುವಾಗ ಅದರ ಸುತ್ತೆಲ್ಲ ಈಗ ನಾವು ಅಭ್ಯಾಸ ಟೇಬಲ್ ಲೈಟ್ ಅಂತ ಇರ್ತಲ್ಲ ಸರ್, ಟೇಬಲ್ ಲೈಟ್ ಪ್ರಕಾಶ ಬೀಳ್ತದಿಲ್ಲ, ಹಂಗೆ ತಿಪ್ಪಿ ಒಳಗೆ ಲಿಂಗ ಸುತ್ತೆಲ್ಲ ಬೆಳಕಾಗ್ತಿತ್ತಂತ. ಪೂಜಾ ಮಾಡ್ಕೊಂಡು ಇವ ಹೋದ ಬಳಿಕ ಮತ್ತೆ ಲಿಂಗ ತಿಪ್ಪಿ ಒಳಗೆ ಐಕ್ಯ ಆಗ್ತಿತ್ತಂತ. ಆ ಬಳಿಕ ಒಂದು ಸಲ ಏನಾಗ್ತಿತ್ತು ಅಲ್ಲಿ ಘಟನೆ ಅಂತಂದ್ರೆ, ಒಳಗಿಂದ ತಿಪ್ಪ್ಯಾಗಿನ ಲಿಂಗ ಮ್ಯಾಲ ಬಂದ ಬಳಿಕ ಲಿಂಗಕ್ಕೆ ಹತ್ತಿದಂಥ ಕುರಿ ಹಿಕ್ಕಿ ಕಾಳ ಮುತ್ತು ರತ್ನಾದಿಗಳಾಗುತ್ತೀವ. ಅವುಗಳನ್ನು ನಾಗರಾಯ ತನ್ನ ದೊಡ್ಡಿ ಹುಡುಗಿ ಗೋಶಾಲೆ ಹುಡುಗಿ ಗೊಬ್ಬರ ತಂದು ತಿಪ್ಪ್ಯಾಗ ಹಾಕೋ ಮುಂದೆ ಜಗ 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 ಅಂತ ಮಿಸ್ಸಿತ್ತು ಅದು ಕಡು ಬಡವವ. ಆ ಬಳಿಕ ಮುತ್ತು ರತ್ನಾದಿಗಳು ನೋಡಿಕೊಂಡು ಯಾರೋ ತುಡುಗರು ರಾಜನ್ ಕ್ವಾಟಿಯೆಲ್ಲ ಒಡೆದು ಕಳತನ ಮಾಡಿಕೊಂಡು ನಾನು ತಿಪ್ಪ್ಯಾಗ ಹಂಚ್ಕೊಂಡು ಹೋದಂಗೆ ಕಾಣಿಸ್ತವೆ, ಅಳದುಳ್ದುದು ಬಿದ್ದಾವೇನಂತ ಅವು ತಗೊಂಡು ಹೋಗ್ತಾನೆ. ಒಂದು ದಿನ ಅಲ್ಲ, ಎಷ್ಟೋ ದಿನಗಳು ಹಿಂಗೆ ನಡೀತು. ಆದರೆ ಇದು ಗುರುವಿನ ಮಹಿಮೆ ಅನ್ನೋದು ನಾಗರಾಯನಿಗೆ ಗೊತ್ತಾಗಲಿಲ್ಲ. ಅವನಿಗೆ 3 ಜನ ಮಕ್ಕಳು, ಕೃಷ್ಣಪ್ಪ, ಹೊನ್ನಪ್ಪ. ಗಂಡ್ಮಕ್ಕಳು, ಈ ಒಬ್ಬ ಹೆಣ್ಮಗಳು ಪದ್ಮಾವತಿ ಅಂತ. ಕೃಷ್ಣಪ್ಪ ಗೌಡನ ಲಗ್ನ ಆಗಿತ್ತು. ಒಂದು ಸಲ ಅಮೋಘ ಸಿದ್ದೇಶ್ವರ ಪೂಜೆಗೆ ಬಂದಾಗ ಪಂಚಾಕ್ಷರಿ ಮಂತ್ರ ಕೇಳ್ತಾ ಇತ್ತಂತರಿ ಮಧ್ಯರಾತ್ರಿಯೊಳಗೆ 3:30-4 ಸಮಯಕ್ಕೆ. ಈಕೆ ಮಲ್ಕೊಂಡಿದ್ಲು, ಅಮ್ಮನ ಪಕ್ಕದಲ್ಲಿ ಮಲ್ಕೊಂಡಿದ್ಲು. ಅವ್ರ ಅಮ್ಮನ ಹೆಸರು ನಾಗಬಾಯಿ ಅಂತ ಬರುತ್ತೆ, ಪದ್ಮಾವತಿ ತಾಯಿ ಹೆಸರು ನಾಗಬಾಯಿ. ಮಲ್ಕೊಂಡಿದ್ಲು. ಆ ಪಂಚಾಕ್ಷರಿ ಮಂತ್ರ ಕೇಳಿ ಹಗೂರು ತಾಯಿಗೆ ಗೊತ್ತಾಗಲಾರ್ದಂಗೆ ಎದ್ಲು. ಮನೆ ಹಿತ್ತಲದ ಬಾಗಿಲ ತೆರೆದ್ಲು. ನೋಡಿದ್ಲು ಬಂಗಾರದ ಜಡೆಗಳು, ಜಟಜೂಟಧಾರಿ, ಸೂರ್ಯನಾರಾಯಣನಂತೆ ಹೊಡಿತಕ್ಕಂಥ ಯೋಗಿ ಪುರುಷ, ಲಿಂಗಮುದ್ರೆ, ಪೂಜಾ. ನೋಡಿ ಧನ್ಯಳಾದಳು, ಧನ್ಯಳಾದಳು. ಪೂಜಾ ಮಾಡ್ದ, ಕತ್ತಲಾಯಿತು, ಲಿಂಗ ಮಾಯ ಆಯಿತು. ಬಂದು ಮಲ್ಕೊಂಡ್ಳು. ಹೀಗೆ ದಿನ ಹೋಗಕ್ಕೆ ಶುರು ಮಾಡಿದ್ಲು. ಒಂದು ಸಲ ರಾತ್ರಿ ಎದ್ದು ಹೋಗುದ್ದು ಅವನ ಅಣ್ಣನ ಹೆಂಡತಿ ಸುನಂದ ನೋಡಿದ್ಲಂತ. ತುಂಬಿದ ಹೆಣ್ಮಗಳು ಪದ್ಮಾವತಿ.
ರಾತ್ರಿ ಎದ್ದು ಯಾರಿಗೆ ಗೊತ್ತಿಲ್ಲದಂಗೆ ಹೊರಗೆ ಹೋಗ್ತಾಳಲ್ಲ, ಏನು ಆಶ್ಚರ್ಯ. ಹಂಗೆ ಹೋಗ್ತಿದ್ರು ಅಂದ್ರೆ ನಮಗೆ ಬರೋದು ಸಂಶಯ ಒಂದೇ, ಯಾರೇ ಪುರುಷ ನನ್ನ ಪ್ರೀತಿ ಮಾಡ್ಯಾಳ ಅಂತೇಳಿ ನಮ್ಗೆ ಬರೋದು ಅದು ಒಂದೇ ಬರುತ್ತೆ, ಡೈರೆಕ್ಟ್ ಮತ್ತೊಂದೇನು ಬರೋಂಗಿಲ್ಲ. ಏನು ಬರ್ತದಪ್ಪ? ಯಾಕೆ ನಮ್ಮ ಕನಸು ಮನಸ್ಸಿನಾಗ ಅವೇ ವಿಚಾರ ಓಡಾಡ್ತಾವ. ಸಂಶಯ ಬಂದು ಆಕೆ ಮನೆಯಾಗಿ ಹೊರಗಿಂದ ಒಳಗೇನು ಬರ್ತಿದ್ಲಲ್ಲ, ಕೈ ಹಿಡಿದ್ಲು. ಪದ್ಮಾವತಿ ಅತ್ತಿಗೆ ಹೇಳ್ತಾಯಿ, ಅಲ್ವೇ ಇಂದು ನಾಳೆ ಕೊರಳ ಮಾಂಗಲ್ಯ ಧಾರಣ ಮಾಡಿಕೊಂಡು ಗಂಡನ ಮನೆ ಸೇರುವಂಥ ಹೆಣ್ಮಗಳು ನೀನು. ಯಾರಿಗೂ ಗೊತ್ತಿಲ್ಲದಂತೆ, ಯಾರಿಗೂ ಹೆಸರು ಪಡದಂತೆ ರಾತ್ರಿ ಎದ್ದೆದ್ದು ಹೋಗ್ತಾ ಇದ್ದಿ. ಒಂದು ವಾರ ಆಯ್ತು ನೋಡ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದಿ, ಎಲ್ಲಿ ಹೋಗ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ ಕೇಳಿದಾಗ ಪದ್ಮಾವತಿ ಹೇಳ್ತಾಳೆ, ಸತ್ಯನೇ ಹೇಳ್ತಾಳೆ, ಖರೇನ ಹೇಳ್ತಾಳೆ, ನಿಜನ ಹೇಳ್ತಾಳೆ. ಅತ್ತಿಗೆಯವರೇ, ನೀನು ನಮ್ಮಮ್ಮನಿಗಿಂತಲೂ ಹೆಚ್ಚಿಗೆ ಅಣ್ಣನ ಹೆಂಡತಿ ಅಂದರೆ ಜನ್ಮ ಕೊಟ್ಟ ತಾಯಿ, ಸಮಾನ ತಾಯಿ. ನಿನ್ನ ಮುಂದೆ ನಾನು ಯಾವುದೂ ಮುಚ್ಚಿಡುವುದಿಲ್ಲ. ನಾನು ದೇವ್ರ ಸಾಕ್ಷಿ ಹೇಳ್ತೀನಿ, ನಿನ್ನ ಪಾದ ಸಾಕ್ಷಿ ಹೇಳ್ತೀನಮ್ಮ. ನಮ್ಮ ಮನೆ ದುಡ್ಡಿ ಒಳಗೊಬ್ಬ ಯಾವನೋ ಸಾಧು ಪುರುಷ, ಹಬ್ಬ, ಅವನ ಸೌಂದರ್ಯ, ದೇಹದ ಕಾಂತಿ, ಜಟಜೂಟಧಾರಿ, ಕೊರಳು ರುದ್ರಾಕ್ಷಿ ಮಾಲೆ, ಹಣೆ ಮೇಲೆ ತ್ರಿಪುಂಡ ಧಾರಣ ಭಸ್ಮ. ಅಲ್ಲಿ ಬಂದು ಪೂಜೆ ಮಾಡ್ತಾರೆ. ಅವನು ನೋಡಿದ ಕ್ಷಣ ಪಂಚಾಕ್ಷರಿ ಮಂತ್ರ ಸಪ್ಪಳ ಬರ್ತಿತ್ತು. ಆ ಧ್ವನಿ ಕೇಳಿ ನಾನು ಹೋದೆ. ಅಂದಿನ ಹಿಡ್ಕೊಂಡು ಇನ್ನೂ ಕೂಡ ಇಂತಹ ಬ್ರಹ್ಮಿ ಮುಹೂರ್ತದೊಳಗೆ ಅಂತಹ ಸತ್ಪುರುಷರ ಲಿಂಗದೇವನ ದರ್ಶನ ಮಾಡಬೇಕಂತ ಹೋಗ್ತಾ ಇದ್ದೆ ತಾಯಿ. ಇದನ್ನ ಬಿಟ್ಟು ಮತ್ತೇನಿಲ್ಲ ನನ್ನ ಮನುಷ್ಯನೊಳಗೆ. ಆದರೆ ಇನ್ನೊಂದು ಮನುಷ್ಯ ಏನಂತದಂತಂದ್ರೆ, ನಾನು ಹುಟ್ಟಿ ಬಂದ ಹೆಣ್ಣು, ಈ ಶರೀರ ಅಂಥ ಋಷಿಗೆ, ಅಂಥ ಪೂಜ್ಯನಿಗೆ, ಅಂಥ ಒಡೆಯನಿಗೆ ಮೀಸಲಾಗಬೇಕು, ಅವನ್ನ ಮದುವೆ ಆಗಬೇಕು ಅಂತ ನನ್ನ ಮನಸ್ಸು. ಆದರೆ ಇದನ್ನು ಬಿಟ್ಟು ಬೇರೆ ಯಾವುದು ಕೂಡ ನನ್ನ ಹತ್ರ ಇಲ್ಲ ತಾಯಿ. ಒಪ್ಕೋತಾಳ? ಚಾಂಡಾಲಿ, ಮಾಡುವ ಕಾರ್ಯೆಲ್ಲ ಬದಿಗೆಚ್ಚಿ ಇಂಥ ಸುಳ್ಸುದ್ದಿ ಹೇಳ್ತೀಯ. ತಿಪ್ಪಿಯೊಳಗೆ ಯಾರು ಬರ್ತಾರಾ? ಸತ್ಪುರುಷರ ಪೂಜೆ ಮಾಡ್ತಾರಾ? ಲಿಂಗ ಇರುತ್ತಾ? ನಿಜ ಹೇಳು. ನಿಮ್ಮ ತಂದೆಯವರು 7 ಹಟ್ಟಿ ಒಡೆಯ, ಆಗಾಗ ಅವರಿಗೆಲ್ಲ ಸಹಾಯ ಸಹಕಾರ ಮಾಡ್ತಕ್ಕಂಥವ. ಅವರಲ್ಲಿರುವಂಥ ಸಂಪತ್ತ ಧನ ಕನಕಾದಿಗಳು ನೋಡಿ 7 ಹಟ್ಟಿ ಜನ ಬಂದು ಕುಡಿಕೊಂಡು ಅವನಿಗೆ 7 ಗ್ರಾಮದ ಪೊಲೀಸ್ ಮಾಲಿಗೌಡರನ್ನಾಗಿ ಮಾಡಿದ್ದಾರೆ. ಪದವೀಧಾರಿ, ಎಲ್ಲ ಹಳ್ಳಿಗಳ ನ್ಯಾಯ ಹೇಳವ. ಅಂಥವನ್ನ ರುಮಾಲ ನೀನು ತಿಪ್ಪ್ಯಾಗ ಒಗಿಸೋ ಕೆಲಸ ಮಾಡ್ತೀಯ. ಪದ್ಮಾವತಿ ಅಮ್ಮ, ಇನ್ನೊಮ್ಮೆ ಅದ್ರ ಬಗ್ಗೆ ನಾಲ್ಗೆ ಚಾಚಿದ್ದೆ ಆದರೆ ನಾನು ನಿನಗೆ ತಾಯಿ ಅನ್ನೋದಿಲ್ಲ, ರಕ್ಕಸಿ ಅನ್ಬೇಕಾಗುತ್ತೆ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು. ಹೌದೋ ಅಲ್ಲ ನೋಡು. ನೋಡಿ ಕೆಲವರು, ಮಾತಾಡಿ ಕೆಲವರು. ಒಂದು ಕೇಳಿರೋ ಗೀತೆ 40 ವರ್ಷಗಳ ಹಿಂದೆ ಒಂದು ಸಿನಿಮಾದ ಗೀತೆ ಇತ್ತು. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಜ ನಿಜ ಯೋಚಿಸಿದಾಗ ನಿಜವು ತಿಳಿಯದು. ಜಗತ್ತು ನೋಡಕ್ಕೆ ಇವು ಕಣ್ಣದವ, ಜಗದೊಳಗೆ ಹೋಗದಿರುವ ಪರಮಾತ್ಮ ನೋಡ್ಲಿಕ್ಕೆ ಒಳಗೆ ಜ್ಞಾನ ಕಣ್ಣ ಬೇಕಾಗ್ತದ. ಆ ಕಣ್ಣ ತೆರೆಸ್ಕೋಬೇಕು ನಾವು, ಮುಚ್ಚದೀಗ ತೆರಿಬೇಕಾ ಕಣ್ಣ. ಹಾಗಾದರೆ ನಾಳೆ ತೋರಿಸ್ತೀಯ? ಓಹೋ, 100ಕ್ಕೆ 100 ಸತ್ಯ ತೋರಿಸ್ತೀನಿ ಅಂತಂದು ಕೂಡಲೇ ಆಯಿತು, ಹೋಗಿ ಮಲ್ಕೊ. ತಾಯಿ ಹತ್ರ ಬಂದು ಮಲ್ಕೊಂಡ್ಳು. ಮರ್ದಿವಸ ಸಂಧ್ಯಾ ನಡುರಾತ್ರಿ ಯೋಗಿ ಪುರುಷ ಬರುವುದು ಸಮಯ ಗೊತ್ತು ಮಾಡಿಕೊಂಡು ಅತ್ಕೆಮ್ಮ ಅತ್ಕೆಮ್ಮ ಅಂತ ಎಬ್ಸಿದ್ಲು. ಎದ್ಲು, ಕರ್ಕೊಂಡು ಹೋದ್ಲು. ಭಗವಂತನ ಪೂಜೆ ನಡೆದಿತ್ತು. ಗೊಬ್ಬರದೊಳಗೆ ಬೆಳಕು ಚೆಲ್ಲಿತ್ತು. ಕಪ್ಪಾದ ಲಿಂಗ, ಲಿಂಗ ಮಧ್ಯಂ ಜಗತ್ ಸರ್ವಂ ಲಿಂಗ ಬಾಹಿತ್ ಪರಂ ನಾಸ್ತಿ. ಆತ
ಪೂಜಾ ಮಾಡ್ಕೋತ ಹಾಡಕತ್ತಿದ್ದ ಭೂಪದಾಗ. ಅಮ್ಮ ನೋಡು ಆ ಪೂಜಾ ಅನ್ಲಿಕ್ಕೆ. ಲಿಂಗ ಪೂಜೆಯ ಮಾಡಿರೋ ನೀವೆಲ್ಲ, ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳಗೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಗಂಗೆ ಯಮುನೆಯರ ಸಂಗಮದೊಳು ಮಿಲ್ದು, ಗಂಗೆ ಯಮುನೆಯರ ಸಂಗಮದೊಳು ಮಿಲ್ದು, ಶೃಂಗಾರದು ಪರಿಯ, ಶೃಂಗಾರದು ಪರಿಯ, ಶೃಂಗಾರದು ಪರಿಯ, ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳಗೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಸ್ಥಾವರ ಲಿಂಗಕ್ಕೆಲ್ಲ ಬಾವಿ ಕೆರೆ ಹಳ್ಳಗಳ ನೀರು ಹತ್ತಾವ, ಆತ್ಮಲಿಂಗಕ್ಕೆ ಬೇರೆ ನೀರು ಹತ್ತಾವ. ವರ ಭಕ್ತಿ ಜಲವ ನೀಡಿ, ವರ ಭಕ್ತಿ ಜಲವ ನೀಡಿ, ವರ ಭಕ್ತಿ ಜಲವ ನೀಡಿ, ಮಜ್ಜನಗೈದು ವಿರತಿ ಗಂಧವ ತೀಡಿ, ಕರ್ಣೇಂದ್ರಿಗಳೆಂಬ ಮಿರುಗುವ ಕ್ಷತೆಯನು, ಕರ್ಣೇಂದ್ರಿಗಳೆಂಬ, ಕರ್ಣೇಂದ್ರಿಗಳೆಂಬ ಮಿರುಗುವ ಕ್ಷತೆಯನು, ಇಟ್ಟಿರುವ ನಿರ್ಮಲ, ಇಟ್ಟಿರುವ ನಿರ್ಮಲ ಸರಸ ಪುಷ್ಪವ ಸೂಡಿ, ಲಿಂಗ ಪೂಜೆಯ ಮಾಡಿರು, ನಿಮ್ಮೊಳಗೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಗಂಗೆ ಯಮುನೆಯರ ಸಂಗಮದೊಳು ಮಿಲ್ದು, ಗಂಗೆ ಯಮುನೆಯರ ಸಂಗಮದೊಳು ಮಿಲ್ದು, ಶೃಂಗಾರದು ಪರಿಯ, ಶೃಂಗಾರದು ಪರಿಯ, ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ, ನಿಮ್ಮೊಳಗೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಜಯ ಮಂಗಲ, ಜಯ ಶಿವ ಹರ ಹರ ಮಹಾದೇವ. ರಾಜಾದಿರಾಜ ಗುರು ಸಿದ್ಧಲಿಂಗ ಮಹಾರಾಜ ಕಿ ಜಯ. ರಾಜಾದಿರಾಜ ಮಹಾರಾಜ ಶಂಕರಲಿಂಗ ಮಹಾರಾಜ ಕಿ ಜಯ. 7 ಕೋಟಿ ಎಲ್ಲ ಲಿಂಗ
महाराज के ನಿತ್ತಿಗೆ ಬಂದವರು ಮಹಾರಾಜ್ ಕೂಡಿಸೋರು ಮಹಾರಾಜ್ ಆಕಳಿಸೋರು ಮಹಾರಾಜ್. ಅದೇ ಟೈಮ್ ಆಗ್ಯದ ಈಗ ನೀವು ಮಾಡೋದು. ಅವು 3 ಸಿಂಗನಾಡ್ರಿಲ್ಲ ನಿದ್ದೆ ಬರಾವು. ಆಕಡೆ ಕೆಪ್ಪ, ತೂಕುಡು ಕೆಪ್ಪ, ಕೊನೆಯದವ ಒಡಬುರ್ ಕೆಪ್ಪ. ಇವ ಬಂದಂದ್ರೆ ಯಾ ಅಪ್ಪ ಬಂದರು ಕೇಳಂಗೆ. ತಾಯಿ ತಂದಿಗಳೇ ಸ್ವಲ್ಪ ಸೂಕ್ಷ್ಮದ ನಿಮ್ಮ ತೆಲಿಗೆ ಹತ್ತಲ್ರಿ ನಾ ಹಾಡೋದು. ಲಿಂಗ ಪೂಜೆಯ ಮಾಡಿರೋ ಎಲ್ಲಿ ಅಂತ ಕೇಳಿದ್ರಿ ನಿಮ್ಮೊಳಗೆ ಏನಂತಾರವರು, ನಿಮ್ಮೊಳಗೆ ಪ್ರಾಣಲಿಂಗ ಪೂಜಾ. ಆ ಬಳಿಕ ಒಳಗೊಂದು ಸಂಗಮದಂತ್ರಿ. ಇಲ್ಲಿ ಆ ಸಂಗಮಕ್ಕೆ ಗಂಗಾ ಯಮನಾ ಸರಸ್ವತಿ ನಾವು ಪ್ರಯಾಗ ಅಂತೀವಲ್ಲ, ಆ ಪ್ರಯಾಗ ನಮ್ಮೊಳಗದ. ಅದಕ್ಕೆ ಅವ್ರೇನಂದರೆ ಏನಪ್ಪ, ಗಂಗೆ ಯಮುನೆಯರ ಸಂಗಮದೋಳು ಮಿಂದು. ಇಲ್ಲಿ ರೇಚಕ, ಕಾರಕ, ಕುಂಭಕ ಅಂತ ಬರುತ್ತ. ಯೋಗಾಭ್ಯಾಸ ಮಾಡಿದವ್ರಿಗೆ ಮಾತ್ರ ಈ ಶಬ್ದ ತಿಳಿತು. ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ರಿ ಅಂತ ಹೇಳ್ತೀನಿ. ಆ ಸಂಗಮದ ಮಧ್ಯದಲ್ಲಿ ಲಿಂಗ ಪೂಜಾ ಇವರು ಮಾಡಲಿಕ್ಕಿತ್ಯಾರ. ಆ ಲಿಂಗಕ್ಕೆ ಹೊರಗೆ ನೀರ ಸಂಬಂಧಪಡಂಗಿಲ್ಲ. ಅದಕ್ಕೆ ಯಾವ ನೀರು ಬೇಕು ಅಂದ್ರೆ ವರಭಕ್ತಿ ಜಲ. ವರಭಕ್ತಿ ಜಲ ಮಜ್ಜನಗೈದು ನಮ್ಮಲ್ಲಿರ್ತಕ್ಕಂಥದ್ದೊಂದು ವಿರತಿ ಅಂತ ಬರುತ್ತದೆ. ವಿರತಿ, ಆ ಬಳಿಕ ವಿರಕ್ತಿ, ತಿತಿಕ್ಷೆ, ಉಪರತಿ ಅಂತ ಬರ್ತಾವ. ನಮ್ಮಲ್ಲಿ ಷಟ ಸಂಪತ್ತ ಅಂತದವ್ರಿ. ಅದು ಬಹಳ ಗುರುಗಳು ಶಿಷ್ಯರಿಗೆ ಹೇಳಕ್ಕಾಗಲ್ಲ, ತಿಳ್ಕೊಳ್ಳುವಂಥ ಶಕ್ತಿ ಇರುವುದಿಲ್ಲ. ಎಲ್ಲಿ ಅಮ್ಮೋಘ ಸಿದ್ದೇಶ್ವರ ನಾಗರಾಯನ ತಿಪ್ಪಿಯೊಳಗೆ ಈ ರೀತಿಯಾಗಿ ಭಗವಂತನ ಪೂಜಾ ಮಾಡ್ತಾ ಇದ್ದ. ಪದ್ಮಾವತಿ ಅಣ್ಣನ ಹೆಂಡತಿನ ಅಕ್ಕೋ ಅಮ್ಮ ನೋಡಿ ಅಲ್ಲಿ ಅಂತ ತೋರಿಸಿದ್ಲು. ಈಕೆ ನೋಡಿದಳು ಬಂಗಾರದ ಬೆಳದಿಂಗಳ. ಯೋಗಿವರ್ಯ ಮೋಡೇನಿನ ಜಾಡಿ ಹೆಗಲ್ ಮ್ಯಾಗ ಯೋಗದಂಡ ಕೈಯೊಳಗ ತ್ರಿಪುಂಡ ಧಾರಣ ಭಸ್ಮ ರುದ್ರಾಕ್ಷಿ ಮಾಲೆ ಕಾಲಿಲೊಲ್ಲಿ ಆವಿಗೆ ಮಹಾಪುರುಷನ್ ನೋಡಿ ತಂಗಿ ಗಲ್ಗಲ್ಲ ಹೊಡ್ಕೊಂಡಳಂತ. ನಾನು ಸಾಮಾನ್ಯರಂತೆ ನಿನ್ನನ್ನು ಏನನಾ ತಿಳ್ಕೊಂಡು ಮಾತಾಡದೆ ತಾಯಿ, ನನಗೆ ಕ್ಷಮಾ ಮಾಡು. ಅತ್ತಿಗೆ, ನೀನು ಜನ್ಮ ಕೊಟ್ಟ ತಾಯಿ ಸಮಾನಲ್ಲವೇ? ನಾನು ಕ್ಷಮಾ ಮಾಡಬೇಕಾ ಮಗಳಾಗಿ? ಇಲ್ಲ ತಾಯಿ, ಯಾವ ಪುರುಷನಿಂದ ನೀ ಸಂಶಯ ಪಟ್ಕೊಂಡಿಯಲ್ಲ ಅವನಿಗೆ ಕೇಳ್ಕೊ ಕ್ಷಮಾ ಅಂತ ಹೇಳಿದ್ಲು. ಪೂಜಾ ಮುಗೀತು, ಕತ್ಲಾತು. ಪದ್ಮಾವತಿ ತಗೊಂಡು ಮನೆ ಸೇರಿದ್ಲು ಅಂತ ಇವತ್ತಿನ ಪುರಾಣದೊಳಗೆ ಬರ್ತದೆ. ನಾಳೆ ಮತ್ತು ಸಿದ್ಧಲಿಂಗ ಏನು ನುಡಿಸುತ್ತಾ ನೋಡೋಣ್ರಿ. ಚಲೋ ಅದ, ಎಲ್ಲರೂ ಅದನ್ನು ಆಲಿಸ್ರಿ ಅಂತ ಹೇಳ್ತಾ ಇನ್ನು ಮುಂದೆ ಇನ್ನೊಂದು ಸದ್ಗುರುನಾಥನ ಲೀಲಾ ಹೆಂಗಿರುತ್ತಂತ ಒಂದು 2 ನಿಮಿಷದಾಗ ಹೇಳ್ತೀನಿ. ನಾ ಇವತ್ತೇ ಆಗದ ಘಟನೆ. ಮೊನ್ನೆ ನಾನು ನಮ್ಮ ಭಗವಂತರೇಗೌಡರ ಮನೆಯೊಳಗೆ ಪ್ರತಿನಿತ್ಯ ಮುಂಜಾನೆ ಪ್ರಸಾದಕ್ಕೆ ಹೋಗ್ತೀರಿ. ಭಿನ್ನ ಇಲ್ಲಂದ್ರೆ ಅವ್ರ ಮನೆಗೆ ನಮ್ದೆಲ್ಲರ ಪ್ರಸಾದ. ಅವ್ರು ಮಾತಾಡೋಗೊಂದು ಮಾತಂದ್ರು ಅವ್ರಿಗೆ ನೆನಪದಲ್ಲಿ ಅರಿಕುಣ. ಆದರೆ ನನ್ನ ಮೆಮ್ರಿ ಮಾತ್ರ ಕ್ಯಾಶೆಟ್ ಆಯ್ತಂದ್ರೆ ಅದು ಡಿಲೀಟ್ ಆಗಲ್ಲ. ಹಂಗೆ ಸಿದ್ಲಿಂಗ್ ಮಾಡೇನಿದು. ಅವರು ಊಟ ಮಾಡಿಸ್ಕೋತಿ ಏನಂದ್ರೆ ಒಂದು ಮಾತ, ಅಮ್ಮವ್ರು ತೀರ್ಕೊಂಡು ಬಳಕ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಗಳು ಮನೆಗೆ ಬಂದ್ರಂತ. ಅಪ್ಪವ್ರೇನು? ಹಾಂ, ಅಪ್ಪವ್ರು ತೀರ್ಕೊಂಡು ಬಳಕ ಬಂದ್ರಂತ. ಬಂದ ಕೂಡಲೇ ಎಲ್ಲರಿಗೆ ಸಮಾಧಾನ ಮಾಡಿ ಅಮ್ಮ ಅಳ್ಳಾಕತ್ತಿದ್ಲಂತ. ಆಕಿನ ತಲೆ ಮೇಲೆ ಕೈ ಇಟ್ಟು, ಅಜ್ಜಿ ಅವ್ವ ನೀ ಕಣ್ಣೀರು ಹಾಕಬೇಡ, ನಿನ್ನೇನು 5 ಜನ ಮಕ್ಕಳವಲ್ಲ ಪಂಚ ಪಾಂಡವರಂಗೆ, ಆ ಮಕ್ಕಳಿಗೆ ಅಪ್ಪ ಹೋಗ್ಯಾನೇನು ಮಕ್ಕಳು ಹ್ಯಾಂಗೆ ಮಾಡ್ತಾವತ್ತು ಕನಸು ಮನಸ್ಸಿನೊಳಗೆ ವಿಚಾರ ಮಾಡಬೇಡ. ಅವ್ರ ಬಗ್ಗೆ ಒಂದು ಕೂದಲು ಎಳಿ ಸಹಿತ ಡೊಂಕಾಗದಂತೆ ಅಪ್ಪ ಸಿದ್ಧಲಿಂಗ ನೋಡ್ಕೋತಾನಂತ ಹಸ್ತಾ ಇಟ್ಟು ಹೋದ್ರು. ಈ ಮಾತು ಹೇಳಿದ್ರು ಅವ್ರು ನನಗೆ. ಹೌದು ಹೇಳಿರಬೇಕು, ಆದ ಘಟನೆ ಆಯಿತು ಅಂತ ನಾವು ಹಂಗೆ ಇದ್ದೀವಿ. ಇವತ್ತು ಒಂದು ಪ್ರೆಸೆಂಟ್ ಒಂದು ಘಟನೆ ನಡೀತ್ರಿ. ಅವರು ನಮ್ಮ ಸಂಜಯ್ ಗೌಡರು
ನಮ್ಮ ಮಾವರವ್ರ ಮನೆಯೊಳಗೆ ಪ್ರಸಾದ ಮಾಡ್ಕೊಂಡು ನನಗೆ ಗುಂಪಾಕ್ ಬಿಟ್ಟು ವಾಪಸ್ ಅವ್ರ ಹೆಣ್ಮಕ್ಳು ಕೆಲ್ಸಕ್ಕೆ ಬಂದಾರಪ್ಪ ಬಿಡಾಕೆ ಹೋಗ್ತೀನಿ ರೀ ಅಂತ ಹೇಳಿ ಹೋದ್ರು ಹೋಗಿ ಬರ್ರಿಪ್ಪ ಅಂಥೇಳಿ ಕಳಿಸ್ಕೊಟ್ಟಿವು. ಊರಾನ ಹೆಣ್ಮಕ್ಳಿಗೆ ತಂದು ಬಿಟ್ಟು ಆ ಬಳಿಕ ಸೋಂಜಾಳದ ತಾಯಿಂದ್ರು ಕೂಡ ಹೋಗಾಗೇನು ಬರಾಗ್ರಿ ಅದು. ಆ ಹೆಣ್ಮಕ್ಳು ಬಿಟ್ಟು ಬರಾಗ ಸಾದಾ ಚಲೋ ರೋಡ್ ಮೇಲೆ ಗಾಡಿ ಹೋಗಿ ಗಟ್ರದಾಗ ಸೇರ್ಕೋತ. ಅದು ಎಷ್ಟು ಟೊಂಕಮಟ ಗಟ್ರ, ಆದ್ರೆ ಹೋಗಿದ್ದು ಗೊತ್ತಾಗಲಿಲ್ಲ. ಅಲ್ಲಿ ಒಳಗೆ ಹೋಗಿದ್ದ ಗಾಡಿ ಮತ್ತಿದ್ದಕ್ಕಿದ್ದಂಗೆ ರೋಡ್ ಮೇಲೆ ಬಂದು ಸರಿದು ನಿಂತೈತಿ ಅಂತೆ. ಇವತ್ತೇ ಆಗಿದ್ದ ಘಟನೆ ಇದು. ಸರಿದು ನಿಂತ್ಕೊಂಡು ಸಂಜೆಯವರು ಗೌಡ್ರು ಅಂತಾರೆ, ಏನು ಆಶ್ಚರ್ಯ, ಏನಾಯ್ತು ಇದು ಅಂತ. ಆಗಿಂದಾಗನ್ನ ಎಲ್ಲಿ ಗಾಡಿಗೆ ಏನಾಗಿಲ್ಲ. ಅವ್ರು ಹೇಳಿದರು, ಮೊನ್ನೆ ಒಂದು ತಿಂಗಳಾಗಲಿ ಇಷ್ಟರದೊಳಗನ್ನ ಆಕ್ಸಿಡೆಂಟ್ ಆಗ್ಯದ್ರಿ. ಅಲ್ಲೆಲ್ಲ ಕೈಕಾಲು ಮುರ್ಕೊಂಡವರು ಅಪಘಾತ ಆಗಿ ಈಗ ಸದ್ಯ ವಿಜಯಪುರ ಹಾಸ್ಪಿಟಲ್ದೊಳಗೆ ಅದಾರ. ಅದ ಜಾಗನಾಗ ನನ್ನ ಘಟನೆ ಆಗ್ಯದ ಮುತ್ಯ. ನನಗೆ ಎಲ್ಲಿ ಏನೂ ಆಗಿಲ್ಲ, ಗಾಡಿಗೂ ಏನಾಗಿಲ್ಲ. ಆದರೆ ಹಿಂದಿನ ಬಾಜು ಸ್ವಲ್ಪ ಅದು ಡ್ಯಾಮೇಜ್ ಆಗಿತ್ತಂತ ಮಿಸ್ತ್ರಿಗಳಿಗೆ ಗಾಬರಿ ಆದ್ರಂತ ಬಂದು, ಅಲ್ರಿ ಗೌಡ್ರ ಗಾಡಿ ಆಕ್ಸಿಡೆಂಟ್ ಆಗಿ ನಿಮ್ಮ ಕೈಯಾಗಿನ ಜಾರಿ ಹೋದ್ರೆ ಮುಂದೆ ಏನಾದರೂ ಡ್ಯಾಮೇಜ್ ಆಗಬೇಕಾಗಿತ್ತು, ಹಿಂದೆ ಹಂಗಾಯ್ತು, ಇದು ಹಿಂದೆ ಹಂಗಾಯಿತು. ನನಗೇನೂ ಗೊತ್ತಿಲ್ಲಪ್ಪ, ಅದು ಸಿದ್ಲಿಂಗ ಮುತ್ಯನ ಕೃಪಾ. ಅದ್ರಾಗ ಒಂದು ವಿಶೇಷ ಏನಾಗಿತ್ತಂದ್ರೆ, ನಾವು ಕೂಡುವಂಥ ಆಸನ ರೀ ಭಿನ್ನ ಮಾಡ್ಕೊಂಡು ಹೋಗಾಗ ನಾವು ಗಾಡಿಯನ್ನು ತಕ್ಕೊಂಡು ಹೋಗ್ತಿದ್ರಿ ಇವರೆಲ್ಲ, ನಮ್ಮ ಹಣ್ಣುಮತ್ತಪ್ಪ. ಅದು ಅವ್ರನ್ನ ಕಳಿಸ್ಕೊಟ್ಟೆವು, ನಮ್ಮ ಆಸನ ಅಲ್ಲಿ ಉಳ್ಕೊಂಡು ಕೂತೈತಿ. ಅದನ್ನು ನೋಡೇ ಇಲ್ಲ ಯಾರು. ಅವರು ಕೂಡ ಅಲ್ಲಿ ಹೋಗಿದ್ದ ಕೂಡಲೇ ನೋಡ್ಯಾರ, ಇದನ್ನು ಆಯ್ತಂತ ಮಡಿಸಿ ತೆಗೆದು ಮ್ಯಾಲೆ ಗಣಪತಿ ಬಲಿಟ್ಟಾರ, ಅದನ್ನು ತೊಗೊಂಡು ಬರ್ಬೇಕಂತೇಳಿ. ಈ ಘಟನೆ ಅದರೊಳಗೆ ಆಗಿದ್ದ ಕೂಡಲೇ ಅವರು ಸಂಜಯ್ ಗೌಡ್ರು ಹೇಳಿದರು, ಯಪ್ಪ ಸಿದ್ಧಲಿಂಗ ಅಮೋಘ ಸಿದ್ಧ, ಹೆಸರು ಬೇರೆ ಇರಬಹುದು, ಆದರೆ ಅವ್ರ ಶಕ್ತಿ ಮಾತ್ರ ಒಂದೇ. ಇವತ್ತು ಗಾಡಿ ಬಿಡ್ರಿ ಅಂಥವು 1000 ಗಾಡಿ ತರಿತೇವನೋ, ಆದ್ರೆ ಮುರುಘರಾಜೇಂದ್ರ ಅಪ್ಪಾಜಿಯವರು ನಮ್ಮ ಮನೆಗೆ ಬಂದು ಅವರಿಗೆ ನಾ ಹೇಳಿಲಿ ಮಾತು ನನ್ನ ಮನಸ್ಸಿನಾಗ ಇಟ್ಕೊಂಡಿನಿ. ಅದನ್ನು ಭಗವಂತರಿಗೆ ಅವ್ರು ನನ್ನ ಪ್ರಸಾದ ಮಾಡಾಗ ಅಪ್ಪ ಹೇಳಿದ್ನಲ್ಲ, ಹಿಂಗೆ ಸಿದ್ಧಲಿಂಗ ಅವರಿಗೊಂದು ಕೂದಲು ಎಳಿ ಡೊಂಕ್ ಆಗ್ಲಾರ್ದಂಗೆ ನಾ ರಕ್ಷಣೆ ಮಾಡ್ತೀನಿ ಅದ್ದಿದ್ದು. ಇವತ್ತು ನಾನು ಪ್ರತ್ಯಕ್ಷವಾಗಿ ಸಿದ್ಧಲಿಂಗನ ಸನ್ನಿಧಾನದೊಳಗೆ ನಡೆದ ಘಟನೆಯನ್ನು ಅಪರೋಕ್ಷವಾಗಿ ಕಂಡಿದ್ದೇನೆ. ತಾಯಿ ತಂದಿಗಳೇ, ಅಂತಪ್ಪ ಜಗದ್ಗುರು ಸಿದ್ಧಲಿಂಗ. ಸಂಸಾರದೊಳಗೆ ಸುಳ್ಳ ಹೇಳೋ ಕ್ಷಣ ಕ್ಷಣಕ ಮಡದಿ ಮಕ್ಕಳು ಭಕ್ತಿಲೆ ದುಡಿರಿ ತಡವ್ಯಾಕ ನಿಮ್ಮ ಭಾವ ಶುದ್ಧ ಇದ್ದರ ಕಡಿಮಿಲ್ಲ, ಭಾಗ್ಯ ಇರು ತನಕ. ನಿಮ್ಮ ಭಾವ ಶುದ್ಧ ಇದ್ದರ ಕಡಿಮಿಲ್ಲ, ಭಾಗ್ಯ ಇರು ತನಕ. ಸಿದ್ಧಲಿಂಗನ ಸೇವೆಯ ಮಾಡಪ್ಪ ಭಯವ್ಯಾಕ, ಮಕ್ಕಳ ಮೇಲೆ ಸಿದ್ಧಲಿಂಗನ ಸೇವೆ ಮಾಡಪ್ಪ ಭಯವ್ಯಾಕ. ಸಿದ್ಧಲಿಂಗನ ಸೇವೆಯ ಮಾಡಪ್ಪ ಭಯವ್ಯಾಕ, ಮಕ್ಕಳ ಮೇಲೆ ಸಿದ್ಧಲಿಂಗನ ಸೇವೆಯ ಮಾಡಪ್ಪ ಭಯವ್ಯಾಕ. ಸಂಸಾರದೊಳಗ ಸುಳ್ಳ ಹೇಳೋ ಕ್ಷಣ ಕ್ಷಣಕ ಮಡದಿ ಮಕ್ಕಳು ಭಕ್ತಿನ ದುಡಿರಿ ತಡವ್ಯಾಕ. ಭಾವ ಶುದ್ಧ ಇದ್ದರ ಕಡಿಮೆಲ್ಲ, ಭಾಗ್ಯ ಇರು ತನಕ. ನಮ್ಮ ನಿಮ್ಮ ಭಾವ ಶುದ್ಧ ಇದ್ದರ ಕಡಿಮೆಲ್ಲ, ಭಾಗ್ಯ ಇರು ತನಕ. ಸಿದ್ಧಲಿಂಗನ ಸೇವೆಯ ಮಾಡಪ್ಪ ಭಯವ್ಯಾಕ, ಮಕ್ಕಳ ಮೇಲೆ ಸಿದ್ಧಲಿಂಗನ ಸೇವೆಯ ಮಾಡಪ್ಪ ಭಯವ್ಯಾಕ.
ಧ್ಯಾನಿಯಾಗಿ ಮಾಡುತ್ತ ನಡಿ ನಿನ್ನ ಸಂಸಾರಕ ಹೌದು ಧ್ಯಾನಿಯಾಗಿ ದಾನ ಮಾಡಪ್ಪ ಪಾರಮಾರ್ಥಕ ಚೀನಿಯಾಗಿ ಮಾಡುತ್ತ ನಡಿ ನಿನ್ನ ಸಂಸಾರಕ ಧಾನಿಯಾಗಿ ದಾನ ಮಾಡಪ್ಪ ಪಾರಮಾರ್ಥಕ ಎರಡು ಮಾಡಿ ಕುಂತರ ಹೋಗಿ ಗುರುಸ್ಥಾನಕ ಸಿದ್ಧಲಿಂಗ ಎರಡು ಮಾಡಿ ಕುಂತನ ಹೋಗಿ ಲಕ್ಷಣ ಮಠಕ ಸಿದ್ಧಲಿಂಗನ ಸೇವಾ ಮಾಡು ಭಯ ಯಾಕ ಮನುಷ್ಯನಾಗಿ ನೀನು ಸಿದ್ಧಲಿಂಗನ ಸೇವೆ ಮಾಡು ಇರುತನಕ ಮಾನವಾಗಿ ಹುಟ್ಟಿ ಬಂದಿದಿ ಭೂಲೋಕಕ್ಕ ಮಾನವಾಗಿ ಹುಟ್ಟಿ ಬಂದಿದಿ ಭೂಲೋಕಕ್ಕ ಅರು ಹಿಡಿದು ನಡೆಯೋ ತಮ್ಮ ಕೊನೆ ತಾನಕ ನಿಂದು ನೀನು ತಿಳ್ಕೊಂಡು ನಡೆದರೆ ಬರುವುದಿಲ್ಲ ದುಃಖ ಮಾನವಾಗಿ ಮರೆತು ನಡೆದರೆ ಬಂದುದು ಯಾತಕ ಮಾನವಾಗಿ ಬಂದುದು ಜನ್ಮ ಜಾತಕ ಸಿದ್ಧಲಿಂಗನ ಸೇವಾ ಮಾಡೋ ಭಯವ್ಯಾಕ ಮುಗುಳು ಕೊಡದ ಎಲ್ಲ ಲಿಂಗನ ಸೇವಾ ಮಾಡೋ ಭಯವ್ಯಾಕ ಸಿದ್ಧಗಿ ಸಿದ್ಧರಾಮನ ಸೇವಾ ಮಾಡೋ ಮೃಗರಾಜರ ಸೇವಾ ಮಾಡೋ ಭಯ ಯಾಕ ಶಿವನ ಸ್ಮರಣೆ ಮಾಡಿ ಹೋಗ್ಯರ ಶಿವಲೋಕಕ ಲಕ್ಷಣ ಸಿದ್ಧಲಿಂಗನ ಸ್ಮರಣೆ ಮಾಡಿದವರು ಹೋಗ್ತಾರೋ ಕೈಲಾಸಕ ಆ ಲಕ್ಷಣ ಸಿದ್ಧಲಿಂಗನ ಸೇವೆ ಮಾಡಿದವರು ಹೋಗ್ತಾರ ಕೈಲಾಸಕ ಪಾಪ ಮಾಡಿ ಹೋಗದು ನಾವು ಯಮನ ಪಾಲಕ ಲಕ್ಷಣ ಸಿದ್ಧಲಿಂಗನ ಸೇವೆ ಮಾಡಿದವರು ಹೋಗ್ತಾರ ಕೈಲಾಸಕ ಪಾಪ ಮಾಡಿ ಹೋಗದು ನಾವು ಯಮನ ಪಾಲಕ ಅರಿವಿನ ಜನ್ಮಕ್ಕ ಗುರು ಇರಬೇಕಪ್ಪ ಕೊನೆ ತನಕ ನಮಗೆಲ್ಲ ಅರಿವಿನ ಜನ್ಮಕ್ಕ ಗುರುವೇ ಬೇಕಪ್ಪ ಕೊನೆ ತನಕ ಲಕ್ಷಣ ಸಿದ್ಧಾನಂತ ಗುರು ಇರಬೇಕಪ್ಪ ಕೊನೆ ತನಕ ಸಿದ್ಧಲಿಂಗನ ಸೇವಾ ಮಾಡೋ ಭಯ ಯಾಕ ಸಿದ್ಧಲಿಂಗನ ಸೇವೆಯ ಮಾಡಪ್ಪ ಭಯವ್ಯಾಕ ನಮಗ ಭಯ ಯಾಕ ನಮಗೆಲ್ಲ ಭಯ
ಭಯ ಯಾಕ ಜಯ ಮಂಗಲಂ ಜಯ ನಮ ಪಾರ್ವತಿ ಪಾರ್ವತೇಶ್ವರ ಹರ ಮಹಾದೇವ. ಇನ್ನೊಂದು ಇವತ್ತಿನ ಪುರಾಣ ಇಲ್ಲಿಗೆ ನಾವು ವಿರಾಮ ಕೊಡ್ತಾ ಇದ್ದೀನಿ.